ಸಣ್ಣ ಗ್ರಾಮದಿಂದ ಬಂದಂತು ಇವತ್ತು ಕರ್ನಾಟಕದಲ್ಲಿ ಬಸವರಾಜ್ ಅಂದ್ರೆ ಟೈಪ್ ಮಾಡಿಬಿಟ್ರೆ ಸಾಕು ಸರ್, ಇಷ್ಟು ಪೂರ್ತಿ ಬಂದ್ಬಿಡುತ್ತೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಿದ್ರಲ್ಲ ಸರ್. ಅಚೀವ್ ಅಂತ ವಿ ಆರ್ ಹ್ಯಾಪಿ ಟು ಡೂ ದಿಸ್. ನನಗೇನೋ ಹೆಸರು ಬರುತ್ತಂತನೂ ಮಾಡಿಲ್ಲ, ಇನ್ನೊಂದೇನೋ ಮಾಡ್ಬೇಕಂತನಿಲ್ಲ. ಫಸ್ಟ್ ನನ್ನ ಸರ್ಕಲಲ್ಲಿ ಆರೋಗ್ಯ ಸಿಕ್ತು, ಅರೌಂಡ್ ಮೀ ಕೆಲವು ಜನಕ್ಕೆ ಒಳ್ಳೇದಾಯಿತು, ಜನ ಇತ್ತು ಚೆನ್ನಾಗಿದೆ ಅಲ್ವಾ, ಕಾಮನ್ ಮ್ಯಾನೇ ರೀಚ್ ಆಗಲಿ. ಕರೆಕ್ಟ್ ಸರ್. ₹1 ಖರ್ಚು ಮಾಡಬೇಡಿ, ಎಲ್ಲಿಗೂ ಹೋಗಬೇಡಿ, ಏನೂ ಟೆಸ್ಟ್ ಮಾಡಿಸ್ಬೇಡಿ, ನಾನು ಕೊಟ್ಟಿರೋದು ಮಾಡಿ ರಿಸಲ್ಟ್ ತಗೊಳ್ಳಿ. ಎಸ್ ಸರ್. ಮತ್ತೆ ಮುಂದುವರಿತದೆ ಡಾಕ್ಟರ್ ಬಸವರಾಜ್ ಅವರ ಜೊತೆ. ಇವತ್ತು ನಾವು ಬೆಂಗಳೂರಿನ ಬನಶಂಕರಿನಲ್ಲಿದ್ದೀವಿ. ಇದು ಕಲರ್ ಥೆರಪಿಯನ್ನು ಹೇಗೆ ಬಳಸ್ಕೊಳ್ಬೇಕು, ನಿಮ್ಮ ಆರೋಗ್ಯಕ್ಕೆ ಹೇಗೆ ಪರಿಣಾಮ ಬೀರಿಸ್ಕೊಳ್ಬೇಕು ಅನ್ನೋದು ಕೂಡ ಮಾತಾಡ್ತಾ ಇದ್ದೀವಿ. ಹಾಗೆ ಇದು ಕಣ್ಣಿನ ಪೊರೆ ಬರ್ತಾ ಇದೆ. ಕಣ್ಣಿನ ಪೊರೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಮಂಜಾಗ್ತಾ ಇದೆ, ತುಂಬ ದೂರದೃಷ್ಟಿ ಕಾಣಿಸ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಕಣ್ಣಿನ ಪೊರೆ ಬರದೇ ಇರೋ ರೀತಿ ತಡೆಯೋದು ಹೇಗೆ? ಪೊರೆ ಸೊ ಎನಿಥಿಂಗ್ ಎಕ್ಸ್ಟ್ರಾ ಲೇಯರ್ ಬರುತ್ತೆ ಅಂದರೆ ಅದು ಆಕಾಶ ಕವರ್ ಆಗೋದು. ಭೂಮಿನ ಸುತ್ತ ಕವರ್ ಮಾಡಿರೋದೇನು ಆಕಾಶನೇ ತಾನೆ. ಅದೇ ಥರ ಕಣ್ಣಿಗೆ ಒಂದು ಕವರಿಂಗ್ ಮಾಡ್ತಾ ಇದೆ ಅಂತಂದ್ರೆ ಇಟ್ಸ್ ಆಕಾಶ ತತ್ವ ಹೆಚ್ಚಾಗಿರುತ್ತೆ, ಅದನ್ನು ಕಡಿಮೆ ಮಾಡಬೇಕು. ಅದನ್ನು ಕಡಿಮೆ ಮಾಡೋ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ, ಓಕೆ. 2 ತೋರು ಬೆರಳು, ಮಧ್ಯದ ಜಾಯಿಂಟ್, ವಾರಕ್ಕೆ 1 ಸತಿ ಇಲ್ಲ 2 ಸತಿ, ಓಕೆ. 2 ಬೆರಳು ಮಧ್ಯದ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್ ಆಗಬೇಕು. ಓಕೆ. ಡೈಲಿ ಆಗಬಾರ್ದು. ಡೈಲಿ ಹಾಕಿದ್ರೆ ಐ ಡ್ರೈನೆಸ್ ಆಗಿಬಿಡುತ್ತೆ. ಓಕೆ ಓಕೆ ಓಕೆ. ಹಾಗಾಗಿ ವಾರಕ್ಕೆ 1 ಸತಿ ಇಲ್ಲ 2 ಸತಿ ಹಾಕಿದರೆ ಎಷ್ಟು ಆಗಿರುತ್ತೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ. ಸಮ್ಟೈಮ್ಸ್ ಅದು ರಿವರ್ಸು ಆಗುತ್ತೆ. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಕಣ್ಣನ್ನು ಕಂಟ್ರೋಲ್ ಮಾಡೋ ಎನರ್ಜಿ ಬಂದ್ಬಿಟ್ಟು ಲಿವರ್ ಮೆರಿಡಿಯನ್. ಓಕೆ. ಆ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ಗೆ ವಾರಕ್ಕೆ 1 ಸರಿ ಒಂದು 10 ಟೈಮ್ಸ್ ಪ್ರೆಸ್ ಮಾಡಿ ಸಾಕು, ಜಾಸ್ತಿ ಬೇಡ, 10 ಟೈಮ್ಸ್ ಅಷ್ಟೇ. ಸೊ ಕಣ್ಪೊರೆ ಬರೋದು ಕಮ್ಮಿ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ. ಜೊತೆಗೆ ನೀವು ಹೇಳಿದಂಗೆ ಊಟ ಕರೆಕ್ಟಾಗಿ ಊಟ ಮಾಡಿ. ಲಿವರ್ನ ಹರ್ಟ್ ಮಾಡೋದು ಯಾವುದಪ್ಪ? ಆಯಿಲ್. ರಿಫೈನ್ಡ್ ಆಯಿಲ್ ತಗೋಬೇಡಿ, ಫಿಲ್ಟರ್ ಆಯಿಲ್ ತಗೊಳ್ಳಿ. ನಿಮ್ಮ ಬಸವ ಕಡಿಮೆ ಅದು ಸಿಗುತ್ತೆ ಸರ್. ಆಯಿಲ್ ಇದೆ. ಯಾಕಂದರೆ ನಾವು ಲಿವರ್ನ ಸರಿ ಮಾಡಬೇಕಂದ್ರೆ, ನಾನು ಇವತ್ತೇನಾದ್ರು ಲಿವರ್ ಮೆರಿಡಿಯನ್ ಟ್ರೀಟ್ಮೆಂಟ್ ಕೊಟ್ಟು ನೀವು ಚೆನ್ನಾಗಾದರೆ ನೀವು ಮನೆಗೆ ಹೋಗಿ ರಿಫೈನ್ಡ್ ಆಯಿಲ್ ತಿಂದರೆ ಅದು ಹೇಗೆ ಮತ್ತೆ ಇದಾಗುತ್ತೆ. ಅದಕ್ಕೆ ನಾವೇ ಆಯಿಲ್ ಕೊಟ್ಬಿಡ್ತೀವಿ, ಈ ಆಯಿಲ್ ಉಪಯೋಗಿಸಿ, ಸೊ ದಟ್ ಇಟ್ ವಿಲ್ ಟೇಕ್ ಕೇರ್ ಯುವರ್ ಲಿವರ್. ನೋಡಿ, ಅದನ್ನೇ ಒಬ್ಬ ಪೇಷಂಟ್ಗಳು ಇಲ್ಲಿಗೆ ಬಂದರೆ ಅವ್ರಿಗೆ ಟ್ರೀಟ್ ಮಾಡಿ ಕಳಿಸ್ಕೊಡೋದು ಜೊತೆಗೆ ಅವ್ರಿಗೆ ಯಾವ ಫುಡ್ ತಿನ್ನಬೇಕು ಅಂತ ಆ ಫುಡ್ಡನ್ನು ಕೂಡ ಇವರು ಇಲ್ಲಿಂದಲೇ ಸಪ್ಲೈ ಮಾಡ್ತಾರೆ. ಯಾವ ಆಯಿಲ್ ಎಲ್ಲ ಕೊಡೋಕ್ಕಾಗಲ್ಲ. ಈಗ ನಾವು ಬೆಳೆಯೋದು 2 ಬೆಳೆ, ಒಂದು ಅಕ್ಕಿ, ಇನ್ನೊಂದು ಗೋಧಿ, ಅವೆರಡು ಕೊಡ್ತೀವಿ. ಇನ್ನೊಂದು ಎಣ್ಣೆ ಅಷ್ಟೇ. ಬೆಲ್ಲ ಅದು ರೇರ್. ಓಕೆ. ಅದಿಲ್ಲ ಸರ್, ಅಕ್ಕಿನೇ ಇಲ್ವ ಸರ್ ದೊಡ್ಡ ಇದು? ನಮ್ದು ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಕ್ಕಿ ಗೋಧಿ. ಸೊ ವೀಕ್ಷಕರೇ, ಇದು ಬಸವ ಅಕಾಡೆಮಿ ಮುಟ್ಟಿಗೆ ಡಾಕ್ಟರ್ ಬಸವರಾಜ್ ಅವರು. ಹಾಗೆ ಮತ್ತೊಂದು ಏನಂದರೆ, ಜನನಾಂಗದಲ್ಲಿ ಮಹಿಳೆಯರು ಅವಾಗ ತುರಿಕೆ ಬರ್ತಾ ಇರುತ್ತೆ. ಸೊ ಇವತ್ತು ನಾವು ಅದನ್ನು ಟ್ರೀಟ್ಮೆಂಟ್ ತೊಗೊಂಡಿರ್ತೀನಿ, ಮತ್ತೆ ಆದಮೇಲೆ ಮತ್ತೆ ಅದು ಬರುತ್ತೆ. ಅದನ್ನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದೆಯಾ ಜನನಾಂಗದಲ್ಲಿ ತುರಿಕೆನ ಕಡಿಮೆ ಮಾಡ್ಕೊಳ್ಳೋದಕ್ಕೆ? ಒಂದು ಮೆರಿಡಿಯನ್ ಇದೆ, ಇಟ್ಸ್ ಲಿವರ್ ಮೆರಿಡಿಯನ್. ಈ ಒಳಗಡೆ ಹೋಗುತ್ತೆ ನೋಡಿ, ಇಲ್ಲಿ ಬ್ಲೂ, ಲೈಟ್ ಬ್ಲೂ ಅಲ್ಲಿ. ಈ ಮೆರಿಡಿಯನ್ನು ಒಂದು ಸರ್ಕಲ್ ಹಾಕುತ್ತೆ ಗೈನಿಕ್ ಹತ್ರ. ದಟ್ ಮೀನ್ಸ್ ಈ ಗೈನಿಕ್ ಹತ್ರ ಎನರ್ಜಿ ಎಕ್ಸಸ್ ಇಲ್ಲ ಡಿಫಿಷಿಯನ್ಸಿ ಆಗಿದೆ ಅಂದರೆ ಅದರಲ್ಲಿ ಲಿವರ್ ಮೆರಿಡಿಯನ್ ಪಾತ್ರ ತುಂಬ ದೊಡ್ಡದು. ಓಕೆ. ಸೊ ಬೈ ಟ್ರಿಗರಿಂಗ್ ಲಿವರ್ ಮೆರಿಡಿಯನ್ ಆ ಇನ್ಫೆಕ್ಷನ್ನ ಕ್ಲಿಯರ್ ಮಾಡ್ಬೋದು, ಆ ಡ್ರೈನೆಸ್ನ ಕಮ್ಮಿ ಮಾಡ್ಬೋದು. ಹೇಗೆ ಅಂತಂದರೆ ಇಲ್ಲೊಂದು ಪಾಯಿಂಟ್ ಇದೆ, ಹೆಬ್ಬಟ್ಟಿಂದ 2 ಬಟ್ ಮೇಲೆ ಲಿವರ್ 3 ಪಾಯಿಂಟ್. ಓಕೆ. ಇದನ್ನು ವಾರಕ್ಕೆ 1 ಸರಿ ಇಲ್ಲ 5 ಡೇಸ್ ಒನ್ಸ್ ಒಂದು 10 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸಾಕು ಈ ಪಾಯಿಂಟನ್ನು. ಅಷ್ಟೇ. ಇದು ಇಟ್ ಇನ್ಕ್ರೀಸಸ್ ಸರ್ಕ್ಯುಲೇಷನ್ ಟು ದಿ ಗೈನಿಕ್ ಏರಿಯಾ, ರಿಪ್ರೊಡಕ್ಟಿವ್ ಸುತ್ತ. ಆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆದಾಗ ಅಲ್ಲಿ ಎನರ್ಜಿ ಬರುತ್ತೆ, ಬ್ಲಡ್ ಬರುತ್ತೆ, ನ್ಯೂಟ್ರಿಷನ್ಸ್ ಬರುತ್ತೆ, ಬಾಡಿ ಇಟ್ ಸ್ಟಾರ್ಟ್ಸ್ ಹೀಲಿಂಗ್ ಇಟ್ ಸೆಲ್ಫ್. ಇದ್ರ ಜೊತೆಗೆ ಆ ಗುಪ್ತಾಂಗದ ರಿಫ್ಲೆಕ್ಸ್ ಬಂದ್ಬಿಟ್ಟು 2 ಕಾಲುಗಳ ಮಧ್ಯ ಇದು ಕರೆಕ್ಟ್. ಇಲ್ಲಿ ವಾರಕ್ಕೆ ಒಂದು 3 ದಿವಸ ಬ್ಲ್ಯಾಕ್ ಕಲರ್ ಹಾಕಿ, ಒಂದು 2 ದಿವಸ ಸ್ಕೈ ಬ್ಲೂ ಹಾಕಿ. ಓಕೆ. ಈ ಭಾಗ ಬ್ಲ್ಯಾಕ್ ಇನ್ಫೆಕ್ಷನ್ ಕಮ್ಮಿ ಮಾಡುತ್ತೆ, ಸ್ಕೈ ಬ್ಲೂ ತುರಿಕೆನ ಕಮ್ಮಿ ಮಾಡುತ್ತೆ. 2 ಕಲರ್, ಬ್ಲ್ಯಾಕ್ ಆ್ಯಂಡ್ ಆನಂದ ನೀಲಿ. ಸೂಪರ್. ಈ ಥರ ಹಲವಾರು ಪ್ರೋಟೋಕಾಲ್ಸು ನಿಮಗೆ ಆ ಪುಸ್ತಕಗಳು ಸಿಗುತ್ತೆ. ಹಾಗೆ ಬಸವ ಅಕಾಡೆಮಿಗೆ ಬಂದರೆ ಇಲ್ಲಿರುವಂಥ ಹೇಲಾಸಗಳು ಕೂಡ ಸೊ ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮನ್ನ ಕಳಿಸ್ಕೊಡ್ತಾರೆ ತುಂಬ ಪ್ರೀತಿಯಿಂದ.
ಪದೇ ಪದೇ ಸೀನ್ ಬರ್ತಾ ಇರುತ್ತೆ ಸರ್. ಸ್ನೀಸಿಂಗ್ ಯಾವಾಗಲೂ ಪದೇ ಪದೇ ಸೀನ್ ಬರ್ತಾ, ಯಾರ ಮುಂದೆ ಕೂತ್ಕೊಂಡ್ಬಿಟ್ರೆ ಅದು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಒಂದು ಮೀಟಿಂಗಲ್ಲಿ ಕೂತ್ಕೊಂಡ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೈಲೆಂಟ್ ಜಾಗದಲ್ಲಿದ್ದರೆ ಕಂಟ್ರೋಲ್ ಮಾಡೋಕ್ಕಲ್ಲ ಸರ್, ಸೀನ್ ಬಂದ್ಬಿಡುತ್ತೆ ಇಮಿಡಿಯೇಟ್ ರಪ್ ಅಂತ. ಸೀನೋದು ಯಾವಾಗ ಬರುತ್ತೆ ಅಂದರೆ ವೆನ್ ಯುವರ್ ಸ್ಟಮಕ್ ಈಸ್ ವೀಕ್. ಓಕೆ. ನಾವು ಅನ್ಕೋತೀವಿ ಸ್ನೀಸಿಂಗ್ ಬರ್ತಾ ಇದೆ ಮೂಗು ಲಂಗ್ಸ್ ಅನ್ಕೊಂತೀವಿ. ಹೌದು. ಸ್ಟಮಕ್ ಈಸ್ ವೀಕ್. ಫಸ್ಟ್ ಸಿಹಿ ತಿಂಡಿನ ಕಡಿಮೆ ಮಾಡಬೇಕು ಅವರು. ಆ್ಯಂಡ್ ಊಟದ ಜೊತೆಗೆ ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕಾಳು ಮೆಣಸು, ಈ ಥರ ಮಸಾಲೆನ ಪದಾರ್ಥನ ಯೂಸ್ ಮಾಡಿದಾಗ ಜಠರಾಗ್ನಿ ಉತ್ಪತ್ತಿ ಆಗುತ್ತೆ. ಫೈರ್ ಈ ಹೊಟ್ಟೆ ಫೈರ್ ಇಲ್ಲಿ ತನಕ ಹೋಗ್ಬೇಕು, ಅವನಿಗೆ ಚೆನ್ನಾಗಿರ್ತೀಯ. ಓಕೆ. ಯಾವಾಗ ಈ ಹೊಟ್ಟೆ ಫೈರ್ ಇಲ್ಲಿಗೆ ನಿಂತ್ಕೊಂತು ಈ ಭಾಗ ಎಲ್ಲ ವೆಟ್ಟಾಗ್ಬಿಡ್ತೈತೆ. ಕೆಲವರಿಗೆ ಸ್ನೀಸಿಂಗ್ ಆಗುತ್ತೆ, ಕೆಲವ್ರಿಗೆ ನೋಸ್ ಬ್ಲಾಕ್ ಆಗುತ್ತೆ, ಕೆಲವರಿಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಆಗುತ್ತೆ, ರೆನಿಂಜೈಟಿಸ್ ಆಗುತ್ತೆ. ಇದೆಲ್ಲ ಆಗೋದು ಯಾವಾಗ ಅಂದರೆ ಸ್ಟಮಕ್ ಈಸ್ ವೀಕ್. ಅಂಥವ್ರು ವಾರಕ್ಕೆ 1-2 ದಿವಸ ಸ್ಟಮಕ್ ರಿಫ್ಲೆಕ್ಸಿಗೆ 2 ದಿವಸ ಎಲ್ಲೋ ಹಾಕಿ 2 ದಿವಸ ಸ್ಕೈ ಬ್ಲೂ ಹಾಕಿ. ಇದಾಗ್ಬಿಟ್ಟು ಊಟದಲ್ಲಿ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆನ ಕಂಪ್ಲೀಟ್ ಸ್ಟಾಪ್ ಮಾಡಿ, ಹಾಲಿನ ಪದಾರ್ಥಗಳನ್ನು ಕಡಿಮೆ ಮಾಡಿ. ಓಕೆ. ತಿನ್ನಲೇಬೇಕು ಅಂದರೆ ಸ್ವಲ್ಪ ಅಪರೂಪಕ್ಕೊಂದ್ಸಲ ತಿನ್ಕೊಳ್ಳಿ. ಇವಾಗ ಸ್ವೀಟ್ ತಿನ್ನಲೇಬೇಕಾ, ಬೆಲ್ಲದ ತಿನ್ನಿ. ಡೈರಿ ಪ್ರಾಡಕ್ಟ್ಸ್ ಹಾಲಿನ ಉತ್ಪನ್ನ ಬಳಸಲೇಬೇಕಾ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮಜ್ಜಿಗೆ ಬಳಸಿ, ರಾತ್ರಿ ಹೊತ್ತು ಚೂರು ತುಪ್ಪ ಬಳಸಿ. ಬಟ್ ಹಾಲು ಮೊಸರು ಇಟ್ಸ್ ಹಾರ್ಡ್ ಟು ಡೈಜೆಸ್ಟ್, ಸ್ವಲ್ಪ ಅವಧಿನ ಅವಾಯ್ಡ್ ಮಾಡಿ. ಎಸ್, ಸೂಪರ್. ಸೊ ಹಾಗೆ ಚಿಕ್ಕ ವಯಸ್ಸಲ್ಲೇ ಕೂದಲು ಬಿಳಿ ಆಗ್ತಾ ಇದೆ, ಸೊ ಗ್ರೇ ಹೇರ್ ಬರ್ತಾ ಇದೆ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಏನು ಮಾಡೋಕ್ಕಾಗಲ್ಲ. ತಿನ್ನಬೇಕು ಚೆನ್ನಾಗಿ, ತಿನ್ನಬೇಕು. ಇನ್ನೊಂದು ರೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲು ನನಗೆ ಲಾಸ್ಟ್ ಇಯರ್ ತನಕ ಗ್ರೇ ಹೇರ್ ಇದ್ದಿಲ್ಲ. ವಿಡಿಯೋಸ್ ನೋಡ್ಬೋದು, ನನ್ನ ವಿಡಿಯೋಸ್ ಈ 1 ಇಯರಲ್ಲೇ ಇತ್ತು. ಯಾಕೆಂದರೆ ಈ 1 ಇಯರಲ್ಲಿ ಲಾಸ್ಟ್ 10 ವರ್ಷದ ಕೆಲಸ ಮಾಡಿದ್ದೀನಿ. ಇನ್ನೊಬ್ರು ಬಂದು ವಿಡಿಯೋ ಕೇಳ್ತಾರೆ, ಮತ್ತು ಇವರು ಸೌಮ್ಯ ಬರ್ತಾರೆ, ಸರ್ ನಮಗೂ ವಿಡಿಯೋ ಬೇಕಂತಾರೆ. ಇಲ್ಲಿ ಕ್ಲಿನಿಕ್ಗೆ ಬರಬೇಕು, ರಿಸರ್ಚ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅನ್ಕೋತೀನಿ. ಬಟ್ ಇಟ್ಸ್ ಗೋಯಿಂಗ್, ಬಟ್ ಇಟ್ಸ್ ಓಕೆ. ಯಾಕೆ ಏರ್ಸ್ ತೆಗೆದ್ಬಿಟ್ಟು ಸರ್, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಬರುತ್ತೆ. ಸೊ ಹಾಗೆ ಮರವಿನ ಕಾಯಿಲೆ ಶುರು ಆಗ್ಬಿಟ್ಟಿದೆ ಅಂತ. ಸೊ ಮರು ಅಂದರೆ ಸ್ಟಮಕ್. ದೇರ್ ಇಸ್ ಓನ್ಲಿ 2 ಸ್ಟೋರೇಜ್ ಇನ್ ದ ಬಾಡಿ. ಒಂದು ನೆನಪು, ಇನ್ನೊಂದು ಫುಡ್ಡು. ಇಲ್ಲಿ ಚೆನ್ನಾಗಿ ಸ್ಟೋರ್ ಆಗ್ತಿದೆ ಅಂದರೆ ಇಲ್ಲಿನೂ ಚೆನ್ನಾಗಿ ಸ್ಟೋರ್ ಆಗುತ್ತೆ, ನೋ ಡೌಟ್. ಇಲ್ಲಿ ಸರಿಗೆ ಸ್ಟೋರ್ ಆಗ್ತಾ ಇಲ್ಲ ನಿಮಗೆ, ಅದಕ್ಕೆ ಇಲ್ಲಿನೂ ಸ್ಟೋರ್ ಆಗ್ತಿಲ್ಲ. ಓಕೆ. ಇದನ್ನು ಸ್ಟೋರ್ ಆಗೋದಕ್ಕೆ ಒಂದೇ ಪಾಯಿಂಟ್, ಸ್ಟಮಕ್ 36, ನಿಮ್ಮ ಮೊಣಕಾಲಿಂದ 4 ಬೆಟ್ ಕೆಳಗಡೆ. ಇದನ್ನು ವಾರಕ್ಕೆ 1 ಸತಿ 4 ವಾರ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ. ಓಕೆ. ಅದನ್ನು ಪ್ರೆಸ್ ಮಾಡಿದ ಮೇಲೆ ನೀವು ಸ್ಟಮಕ್ ರಿಫ್ಲೆಕ್ಸಿಗೆ ಯೆಲ್ಲೋ ಕಲರ್ ಹಾಕಿ. ದಟ್ಸ್ ಇಟ್. ಅಲ್ಲೂ ಆಗ್ಬೋದು, ಇಲ್ಲ ಬಲಗೈ ಉಂಗುರ ಬೆಳೆ ಇಲ್ಲಿ ಯೆಲ್ಲೋ ಕಲರ್. ಡೈಲಿನ ಆಲ್ಟರ್ನೇಟಿವ್ ವಾರಕ್ಕೆ 1-2 ದಿವಸ 3 ದಿವಸ. ಮೇನ್ ಸ್ಟಮಕ್ ಸ್ಟ್ರೆಂಥನ್ ಆಗಬೇಕು. ಸ್ಟಮಕ್ ಸ್ಟ್ರೆಂಥನ್ ಆಗ್ದಂಗೆ ಮಕ್ಕಳಲ್ಲಿರ್ಬೋದು, ದೊಡ್ಡವರಿರ್ಬೋದು, ಮೆಮೊರಿನ ವಾಪಸ್ ತರೋಕ್ಕಾಗಲ್ಲ. ಓಕೆ. ಈಗ ಲೈಂಗಿಕ ವಿಚಾರಕ್ಕೆ ಬರೋದೇ ಇದ್ರೆ ಎರೆಕ್ಷನ್ ನಮಗೆ ಬೋತ್ ಸ್ಟಮಕ್ ಆ್ಯಂಡ್ ಲಿವರ್ ಎರಡೂ ವೀಕ್ ಆಗಿರುತ್ತೆ. ಲೈಂಗಿಕ ಶಕ್ತಿ ಬರೋದಕ್ಕೆ ಅಲ್ಲ, ಇಲ್ಲಿ ನೀವು ಹೇಳ್ತಿರೋದು ಎರೆಕ್ಷನ್. ಎರೆಕ್ಷನ್ನೇ ಬೇರೆ, ಶಕ್ತಿನೇ ಬೇರೆ. ಎರೆಕ್ಷನ್ ಆಗಬೇಕು ಅಂತಂದ್ರೆ ನಾನು ಹೇಳಿದಲ್ಲ, ಇಟ್ಸ್ ಅ ಲಿವರ್ ಮೆರಿಡಿಯನ್, ಇಟ್ಸ್ ಇಸ್ ಗೋಯಿಂಗ್ ಅಕ್ರಾಸ್ ಗೈನಿಕ್. ಲಿವರ್ ಈಸ್ ವೀಕ್. ಓಕೆ. ವಾರಕ್ಕೆ 2 ಸತಿ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ, ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ದಟ್ಸ್ ಇಟ್. ಇನ್ನೇನು ಮಾಡೋದು ಬೇಡ. ಎರೆಕ್ಷನ್ ವಿತಿನ್ 2-3 ವೀಕ್ಸ್ ಸಾಲ್ವ್ ಆಗುತ್ತೆ. ಓಕೆ. ಸೊ ಆಮೇಲೆ ಫುಡ್ ಕೂಡ ಹಂಗೆ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು. ಚೆನ್ನಾಗಿ ಫುಡ್ ತಿಂದರೆ ನಿನಗೆ ಪ್ರಿಮೆಚರ್ ಎಜಾಕ್ಯುಲೇಷನ್ ಆಗಲ್ಲ. ಓಕೆ. ಎಜಾಕ್ಯುಲೇಷನ್ನೇ ಬೇರೆ, ಎರೆಕ್ಷನ್ನೇ ಬೇರೆ, ಡ್ಯೂರೇಷನ್ನೇ ಬೇರೆ, ಎರೆಕ್ಷನ್ನೇ ಬೇರೆ. ಓಕೆ. ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ಗೆ ಡ್ಯೂರೇಷನ್ ಈಸ್ ಕಂಟ್ರೋಲ್ಡ್ ಬೈ ಸ್ಟಮಕ್, ಎರೆಕ್ಷನ್ ಈಸ್ ಕಂಟ್ರೋಲ್ಡ್ ಬೈ ಲಿವರ್. ಓಕೆ. ಇದು ಕಲರ್ ಥೆರಪಿನಲ್ಲಿ ಬೋತ್. ಕಲರ್ ಆದರೆ ಇನ್ನೊಂದು ಲಿವರ್ ಮೆರಿಡಿಯನ್ ಅಂದರೆ ಇಲ್ಲಿ ರಿವರ್ ತಗೋತೀವಿ, ಇಲ್ಲ ಲಿವರ್ ಜಾಯಿಂಟ್ ತಗೋತೀವಿ. ಅಲ್ಲಿ ನಾವು ಸ್ಕೈ ಬ್ಲೂ ಇಲ್ಲ ಯೆಲ್ಲೋ ಕಲರ್ ಯೂಸ್ ಮಾಡ್ತೀವಿ ಟು ಇಂಪ್ರೂವ್ ದ ಎರೆಕ್ಷನ್. ಓಕೆ. ದೆನ್ ಸ್ಟಮಕ್ ಸ್ಟ್ರೆಂತ್ ಆಗಿದ್ದರೆ ದೆನ್ ಯು ಗೆಟ್ ದ ಡ್ಯೂರೇಷನ್. ಅಟ್ ದ ಸೇಮ್ ಟೈಮ್ ಫುಡ್. ನಿಮಗೆ ನಿಮ್ಮ ಆಹಾರ ಶುಕ್ರಧಾತುವಾಗಿ, ಸೆಕ್ಸುವಲ್ ಫ್ಲೂಯಿಡ್ ಆಗಿ, ಸ್ಪರ್ಮ್ ಆಗಿ, ಟೆಸ್ಟಿಕಲಲ್ಲಿ ಸ್ಟೋರ್ ಆಗಿಲ್ಲ ಅಂದ್ರೆಗಿನಾಗಿ ಹೌ ಕ್ಯಾನ್ ಯು ಡೂ ದಟ್? ಸೊ 80% ಫುಡ್, 20 to 30% ಫಿಸಿಕಲ್ ಆಕ್ಟಿವಿಟಿ ಇಸ್ ಎನರ್ಜಿ ಫ್ಲೋ. ಈ ಭಾಗದಲ್ಲಿ ಈ ಭಾಗನ ನೀವು ಸ್ವಲ್ಪ ಮೂವ್ ಮಾಡಬೇಕು. ಬಗ್ಗೋದು, ಎದ್ದೇಳೋದು, ಕುಂದ್ರೋದು, ಸಮಥಿಂಗ್ ಮಾಡಬೇಕು.
ಓಕೆ. ಚೇರ್ ಮೇಲೆ ಕೂತ್ಕೊಂಡು ನೀನು ಬೆಸ್ಟ್ ಪರ್ಫಾರ್ಮರ್ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಎಸ್ ಸರ್. ಹಾಗೆ ಮೈಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳ ಥರ ಹೇಳ್ತದೆ, ಏನೋ ಕಾರಳು ಅಂತ ಹೇಳ್ತಾನೆ ಒಳಗಡೆ ಒಂದು ಮೈಯಲ್ಲಿ ಇಷ್ಟು ದಪ್ಪ ಗುಳ್ಳೆಗಳು ಹೇಳ್ತಾ ಇದೆ ಅಂಬಿಟ್ಟಿಗೊಂದು. ಇಟ್ಸ್ ಎ ಟಾಕ್ಸಿನ್ಸ್. ನೀವೇನೋ ತಿಂದಿದ್ರೆ ಅದೇ ಸರಿ ಜೀರ್ಣ ಆಗಿಲ್ಲ ಅಷ್ಟೇ. ದ ಕಾಸ್ ಈಸ್ ಸ್ಪ್ಲೀನ್. ಈ ಸ್ಪ್ಲೀನ್ ರಿಫ್ಲೆಕ್ಸನ್ನ 20 ಟೈಮ್ಸ್ ಪ್ರೆಸ್ ಮಾಡಿ ಯೆಲ್ಲೋ ಕಲರ್ ಹಾಕಿ ವೀಕ್ಲಿ 2 ಟೈಮ್ಸ್. ಸ್ಪ್ಲೀನ್ ರಿಫ್ಲೆಕ್ಸ್. ಓಕೆ, ದಟ್ಸ್ ಇಟ್. ಓಕೆ. ಸೊ ಕಾಲುಗಳು ಬಿರುಕು ಬಿಡ್ತಾ ಇದೆ. ಇಟ್ಸ್ ಅ ಲಂಗ್ ಡ್ರೈನೆಸ್. ಬಲಗೈ ಕಿರುಬೆರಳು 3rd ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ. ಇಲ್ಲಿಯೂ ಆಗ್ಬೋದು. 2 ಪಾದದ ರಿಫ್ಲೆಕ್ಸ್ ಬಂದ್ಬಿಟ್ಟು ಇದು ಇಲ್ಲಿ ಸ್ಕೈ ಬ್ಲೂ ಆಗ್ಬೋದು. ಸುತ್ತ ಅದೇನೇ ಸುತ್ತನೇ ಹಾಕಬೇಕು. ಸುತ್ತ ಹಾಕ್ಬೇಕು. ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಡ್ರೈನೆಸ್ ಕಮ್ಮಿ ಆಗುತ್ತೆ. ಓಕೆ. ಮತ್ತೆ ತುಂಬಿಕೊಡುತ್ತೆ. ಸೊ ಹಾಗೆ ಮಾತು ತಡವಾಗಿ ಬರ್ತಾ ಇದೆ. ಸೊ ಮಾತು ಬರ್ತಾರೆ, 3 ವರ್ಷ ಆದರೂ ಕೂಡ ಮಾತು ಅವ್ರಿಗೆ ಬರ್ತಾ ಇಲ್ಲ. ಈಗ ಮಾತಾಡಬೇಕಾಗಿತ್ತು ಅಂತ. ಮಾತಿನ ಕಂಟ್ರೋಲ್ ಮಾಡೋ ಜಾಯಿಂಟ್ ಬಂದ್ಬಿಟ್ಟು ಎಡಗೈ ಉಂಗುರ ಬೆರಳು ಫಸ್ಟ್ ಜಾಯಿಂಟ್. ಓಕೆ. ಇಲ್ಲ ಆರೆಂಜ್ ರಿಂಗ್ ಥರನೂ ಆಗ್ಬೋದು, ಇಲ್ಲ ನಂಬರ್ 6 ಆರೆಂಜ್ ಅಂತಲೂ ಬರಿಬೋದು. ಓಕೆ. ಓಕೆ. ಆರೆಂಜ್ ಹೇಳಿದಲ್ಲ, ಸ್ಟಾಗ್ನೇಷನ್ ಕ್ಲಿಯರ್ ಮಾಡಿ ಫ್ರೀ ಫ್ಲೋ ಮಾಡಿಸುತ್ತೆ. ಅಂದರೆ ಮಾತು ತಡವಾಗಿ ಬರ್ತಿರೋದು ಸ್ವಲ್ಪ ಫಾಸ್ಟ್ ಆನ್ ಟೈಮ್ ಬರುತ್ತೆ. ಓಕೆ. ಅವ್ರು ಸಿಕ್ಕಾಬಿಟ್ಟೆ ಓವರು ಇದು ಸ್ಪೆಷಲ್ ಚೈಲ್ಡ್ ಅಂತ ಆ್ಯಕ್ಚುಲಿ ತುಂಬ ಓವರ್ ಆಗಿ ಅವನು ಆ್ಯಕ್ಟಿವಿಟಿ ಮಾಡ್ತಾರೆ. ಓವರ್ ಆ್ಯಕ್ಟಿವ್ ಇದ್ದರೆ ಎಡಗೈ ಕಿರುಬೆರಳು ಉಗುರು ಕೆಳಗಡೆ ಸ್ಕೈ ಬ್ಲೂ ಹಾಕಿ. ಮತ್ತು ಅವ್ನ ರೂಮಲ್ಲಿ ಒಂದು ಚಿಕ್ಕ ಪೇಪರಲ್ಲಿ ನಂಬರ್ 2 ಸ್ಕೈ ಬ್ಲೂ ಅಂತ ಬರೆದು ಗೋಡೆಗೆ ಅಂಟಿಸಿರಿ. ಓಕೆ. ಅದು ಹೈಪರ್ ಆ್ಯಕ್ಟಿವ್ನ ಕಡಿಮೆ ಮಾಡುತ್ತೆ. ಎಸ್. ಈ ಬೋನ್ಗಳನ್ನ ಗಟ್ಟಿ ಮಾಡಿಸೋದು ಹೇಗೆ? ಬೋನ್ ಗಟ್ಟಿ ಆಗಬೇಕು, ಮೂಳೆಗಳು ಗಟ್ಟಿ ಆಗಬೇಕು. ತಿನ್ನಬೇಕು. ನೀವು ಒಳ್ಳೆ ಊಟ ತಿನ್ನಬೇಕು. ದೇಶಿ ತಳಿ ಹಾಲು, ಓಕೆ, ದೇಶಿ ತಳಿ ಬೆಲ್ಲ, ಓಕೆ, ದೇಶಿ ತಳಿ ಅಕ್ಕಿ ಗೋಧಿ, ಇದನ್ನೆಲ್ಲ ತಿಂದಾಗ ರಾ ಮೆಟೀರಿಯಲ್ ಸಿಗುತ್ತೆ. ಆ ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡೋದಕ್ಕೆ ಬೇಕಾದ್ರೆ ಕಲರ್ ಕೊಡ್ತೀನಿ ನಾನು. 2 ಉಂಗುರ ಬೆರಳು ಮಧ್ಯದ ಜಾಯಿಂಟಿಗೆ ಯೆಲ್ಲೋ ಕಲರ್ ಹಾಕಿ ಅದ್ರ ಮೇಲೆ ಸ್ಕೈ ಬ್ಲೂ ಹಾಕಬೇಕು. ಫಸ್ಟ್ ಯೆಲ್ಲೋ, ಅದು ಹೊಂದಿಕೊಂಡಂಗೆ ಸ್ಕೈ ಬ್ಲೂ ಹಾಕಿದಾಗ ಇಟ್ ಇಂಪ್ರೂವ್ಸ್ ಯುವರ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್. ಓಕೆ. ಸೊ ಒಳ್ಳೆ ಊಟ ಮತ್ತು ನಿಮ್ಮ ಕಲರ್ ಅದು ಅಬ್ಸರ್ವ್ ಆಗುತ್ತೆ. ನಿಮ್ಮರಿವಿಕೆ ದೌರ್ಬಲ್ಯ ಹೇಳ್ದಲ್ಲ, ಎರೆಕ್ಷನ್ ಡಿಸ್ಫಂಕ್ಷನ್, ಲಿವರ್ ಕೋಲ್ಡ್ನೆಸ್. ಕಲರ್ಸು ಸ್ಕೈ ಬ್ಲೂ ಆ್ಯಂಡ್ ಯೆಲ್ಲೋ ಆನ್ ಲಿವರ್ ರಿಫ್ಲೆಕ್ಸ್ ವಾರಕ್ಕೆ 1-2 ದಿವಸ ಹಾಕಿದ್ರೆ ಸಾಕು. ಮತ್ತು ವಾರಕ್ಕೊಂದು ಸತಿ ಮಧ್ಯಾಹ್ನ ಊಟ ಆದಮೇಲೆ ಲೆಮನ್ ಜ್ಯೂಸ್ ತೊಗೊಳ್ಳಿ. ಆಯಿಲ್ ಫುಡ್ಡನ್ನ ಸ್ವಲ್ಪ ಕಡಿಮೆ ಮಾಡಿ, ಎಸ್ಪೆಷಲಿ ಮಟನ್ ಸ್ವಲ್ಪ ದಿವಸ ಕಡಿಮೆ ಮಾಡಿ, ಸ್ವಲ್ಪ ದಿವಸ. ಓಕೆ. ಈ ಜಾಗತಿಕ ಸಮಸ್ಯೆ, ಇದು ವರ್ಲ್ಡ್ ಪ್ರಾಬ್ಲಮ್ ಅಂದರೆ ಹೊಟ್ಟೆ ಸರ್. ಹೊಟ್ಟೆ ಸರ್, ನನಗೆ ಬೆಳಗ್ಗೆ ಜಾಗಿಂಗೂ ಹೋಗ್ತೀನಿ, ಸಂಜೆ ಬಂದ ಮೇಲೆ ಒಂದು ಕಾಫಿ ಕುಟ್ಕೊಂಡಷ್ಟು ವಾಕಿಂಗೂ ಹೋಗ್ತೀನಿ, ಆದರೂ ಹೊಟ್ಟೆ ಕರಗ್ತಿಲ್ಲ ಅಂತ ಹೇಳ್ತಾರೆ. ಹೊಟ್ಟೆನೇ ಅತಿ ದೊಡ್ಡ ಸಮಸ್ಯೆ ಸರ್ ಹೊಟ್ಟೆದು. ಸುಮಾರು ಜನದ ಕ್ವಶನ್ಸ್ ಇದು ನೋಡಿ. 2 ಕಿರುಬೆರಳು 2ನೇ ಗೆರೆ ಕೆಳಗಡೆ ಡಾರ್ಕ್ ಬ್ಲೂ ಹಾಕಿ 1 ಮಂತ್. ಓಕೆ. ಹೊಟ್ಟೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಆ್ಯಕ್ಟಿವಿಟಿ ಅನ್ನೋದಕ್ಕಿಂತ ಸ್ವೀಟ್ಸ್ ಕಡಿಮೆ ಮಾಡಿ, ಕಾರ್ಬೋಹೈಡ್ರೇಟ್ಸು ಸ್ವಲ್ಪ ಕಮ್ಮಿ ಮಾಡಿ. ಬಿಳಿ ಅಕ್ಕಿ ತಿನ್ನೋದನ್ನು ಬಿಡಿ ಅಷ್ಟೇ, ಇನ್ನೇನಿಲ್ಲ. ಓಕೆ. ನಮಗೆ ಹೊಟ್ಟೆ ಬಾಂದ್ರೆ ಹೆಂಗೆ ಬರ್ತದೆ ಹೇಳಿ? ಬರಲ್ಲ ನಮಗೆ. ಯಾಕಂದ್ರೆ ನಾವು ಬಿಳಿ ಅನ್ನ ಮುಟ್ಟೋದೇ ಇಲ್ಲ. ಅನ್ಪಾಲಿಶ್ಡ್ ರೈಸ್, ದೇಶಿ ತಳಿನೇ ತಿನ್ನೋದು, ಬಿಳಿ ಜೋಳದ ರೊಟ್ಟಿನೇ ತಿನ್ನೋದು, ಜವೆ ಗೋಧಿನೇ ತಿನ್ನೋದು. ಬಟ್ ಯಾವುದೇ ಕಾರಣಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡೋದು ತಳಿಗೆ. ಕರೆಕ್ಟ್. ನೀವು ಒಂದು ಚೀಲ ಸತ್ತು ಹಾಕಿರೋ, ಹುಳ ಬಂದಾಗ ಏನೋ ಮದ್ದೊಡ್ದು, ಅದೆಲ್ಲ ಇಂಪಾರ್ಟೆಂಟ್. ಯಾವ ತಳಿ ಸರಿ ಇಲ್ಲ ಅಂದರೆ ನಾನು ನಿಮ್ಮಂಗೆ ಆಗಬೇಕು. ಅಲ್ಲಿರ್ದು ಬಾಡಿ ಕಾನ್ಸ್ಟಿಟ್ಯೂಷನ್. ನಂದು ವಾತ ಕಾನ್ಸ್ಟಿಟ್ಯೂಷನ್, ನಿಂದು ಪಿತ್ತ ಇದು ಕಫ ಕಾನ್ಸ್ಟಿಟ್ಯೂಷನ್. ಕಫ ಪ್ರಕೃತಿ, ವಾತ ಪ್ರಕೃತಿ ಇರೋದ್ರಿಂದ ನಾವು ಹಿಂಗೆ ಇರ್ತೀವಿ. ನಾನು ನಿಮ್ಮಂಗಾದ್ರೂ ನೀವು ನನ್ನಂಗಾದ್ರೂ ನಮ್ಮ ದೇಹ ಸರಿ ಇಲ್ಲ ಅಂತ. ಹಿಂಗೆದೀವಿ ಅಂದರೆ ಚೆನ್ನಾಗಿದೆಯಾ. ಓಕೆ. ಅವಾಗಲೇ ಹೇಳಿದೆ, ರಕ್ತಸ್ರಾವ ಎಲ್ಲೇ ಬಂದರೂ ಕೂಡ ಅದಕ್ಕೊಂದು ಬಣ್ಣ ಹಚ್ಕೋಬೇಕು ಅಂತ. ಈ ಹಲ್ಲಲ್ಲಿ ಬಂದರೂ ಕೂಡ ಅದೇ ಥರ. ಎಸ್. ಎಲ್ಲೇ ಬಂದರೂ ಅದೇ ಥರನೇ. ಸ್ಪ್ಲಿನ್ ಇಟ್. ಎಸ್ ಸರ್. ಮಜ್ಜಿಗೆ ತಗೊಳ್ಳಿ. ಒಂದು ಎಲ್ಲೋ ಬ್ರೌನ್ ಡಾಟ್ ಹೇಳಿದಲ್ವಾ, ಡಾರ್ಕ್ ಬ್ಲೂ ಬ್ರೌನ್. ಸೊ ಇಷ್ಟೊತ್ತು ನಾವು ಕಲರ್ ಥೆರಪಿ ಬಗ್ಗೆ ಮಾತಾಡ್ತೀವಿ, ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಸೊ ನೆಕ್ಸ್ಟ್ ಬ್ರೇಕ್ ಆದಮೇಲೆ ನಾವು ನ್ಯೂಮರಾಲಜಿ ಬಗ್ಗೆ ಒಂಚೂರು ಮಾತಾಡೋದು. ತುಂಬ ಜನ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು. ಡಾಕ್ಟರ್ ಬಸವರಾಜ್ ಅವ್ರ ಜೊತೆ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತುಕತೆ ಮುಂದುವರುತ್ತೆ. ಇಲ್ಲೂ ಕೂಡ ಬಣ್ಣ ಚಿಕಿತ್ಸೆ ಅಂದರೆ ಕಲರ್ ಥೆರಪಿ ಪುಸ್ತಕವನ್ನು ತೆಗೆದುಕೊಂಡಿರೋದಾದರೆ ತೆಗೆದುಕೊಳ್ಳಿ. ಹಾಗೆ ಡಾಕ್ಟರ್ ಬಸವರಾಜ್ ಕೆ ಅವರು ಬರೆದಿರುವಂಥ 14 ವರ್ಷದ ಪರಿಶ್ರಮ, 14 ವರ್ಷದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಪೇಷಂಟ್ಗಳ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ಸನ್ನು ಕಂಡಿದ್ದನ್ನು ಮಾತ್ರ ಈ ಒಳಗಡೆ ಬುಕ್ಸಲ್ಲಿ ಹಾಕಿದ್ದಾರೆ. ಸೊ ನಾವು
ತುಂಬ ದೂರ ಇದ್ದೀವಿ ಸರ್ ಬರೋದಕ್ಕಾಗಿಲ್ಲ ನಮಗೆ ಕಳಿಸ್ಕೊಡಿ ಅಂತಂದರೆ ಈ ಪುಸ್ತಕವನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀವಿ, ಈ ಬುಕ್ಕನ್ನು ನಿಮಗೆ ಕಳಿಸ್ಕೊಡ್ತೀವಿ. ಹಾಗೆ ಒಂದಷ್ಟು ಕಲರ್ ಪೆನ್ಸಿಲ್ಗಳಿಂದ ಸೊ ನಿಮ್ಮ ಕಾಲನ್ನ ನೀವು ಮುಕ್ತ ಮಾಡ್ಕೊಳ್ಬೋದು. ಮುಂದೆ ಆಗೋಂಥ ತುಂಬ ದೊಡ್ಡ ಸಮಸ್ಯೆನ ಅದು ಈಗಲೇ ಅದನ್ನು ಕಡಿಮೆ ಕಡಿಮೆ ಮಾಡ್ಕೊಂಡು ಬರ್ಬೋದು. ಇದು ಡಾಕ್ಟರ್ ಬಸವರಾಜ್ ಅವ್ರ ಜೊತೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಜೊತೆ ಸಿಗ್ತೀನಿ. ರೈಟ್ ನ್ಯೂಸ್ರಲ್ಲಿ ನಾನು ಶ್ರೀ.